ಒಬ್ಬ ಮಹಿಳೆ ತನ್ನ ಮಗನ ಜೊತೆ ಒಂದಿನ ತರಕಾರಿ ತಗೊಳಕ್ ಹೋಗಿದ್ಲು. ಆ ತರಕಾರಿ ಅವನಿಗೆ 1 kg ಟೊಮ್ಯಾಟೊ ಕೊಡಪ್ಪ ಅಂತ ಹೇಳ್ತಾಳೆ. ಆ ತರಕಾರಿ ಅವನು 900 ಗ್ರಾಮ್ ಮಾತ್ರ ತಕ್ಕಡಿಗೆ ಹಾಕಿ ಕೊಡಕ್ ಹೋಗ್ತಾನೆ. ಇದನ್ನ ನೋಡಿರೋ ಆ ಮಹಿಳೆ, ನಾನ್ ಕೇಳಿದ್ದು 1 kg 900 ಗ್ರಾಮ್ ಅಲ್ಲ, ನೀವೆಲ್ರೂ ಮೋಸ ಮಾಡೋರೆ ಅಂತ ಬೈತಾಳೆ. ಆ ತರಕಾರಿ ಅವನು 2 ಟೊಮೆಟೊ ಎಕ್ಸ್ಟ್ರಾ ಕೊಟ್ಟ. ದುಡ್ಡು ಅವನ್ ಮುಖದ ಮೇಲೆ ಹೊಸ್ತು ಅಲ್ಲಿಂದ ಹೋಗ್ಬೇಕಾದ್ರೆ ತನ್ನ ಮಗನಿಗೆ ಹೇಳ್ತಾಳೆ, ಇಲ್ಲಿ ಎಲ್ರೂ ಮೋಸ ಮಾಡೋರೆ, ನೀನ್ ಹುಷಾರಾಗಿರ್ಬೇಕು ಅಂತ. ಮನೆಗ್ ಬಂದ್ ನೋಡಿದ್ರೆ ಹೊರಗಡೆ ಒಂದ್ ಪಾರ್ಸಲ್ ಇರುತ್ತೆ. ಆಗ ಮಹಿಳೆ ಅನ್ಕೊಂತಾಳೆ, ನಾನು ಆರ್ಡರ್ ಮಾಡಿರೋ ಒಂದು ಶೋ ಪೀಸು ಬಂದಂಗಿದೆ ಅಂತೇಳಿ. ಎಕ್ಸೈಟ್ಮೆಂಟ್ ಅಲ್ಲಿ ಪಾರ್ಸಲ್ ಓಪನ್ ಮಾಡ್ಬೇಕಾದ್ರೆ ಕೈ ಜಾರಿ ಕೆಳಗ್ ಬಿದ್ದು ಆ ಪೀಸ್ ಹೊಡೆದೋಗ್ಬಿಡುತ್ತೆ. ಇದನ್ನೆಲ್ಲ ನೋಡಿದ ಆಕೆ ಮಗ, ಇದು ತುಂಬಾ ದುಬಾರಿ ವಸ್ತು, ನಮಗ್ ಲಾಸ್ ಆಯ್ತು ಅಂತ ಹೇಳ್ತಾನೆ. ಆ ಮಹಿಳೆ ಹೇಳ್ತಾಳೆ, ಏನು ಲಾಸ್ ಆಗಿಲ್ಲ, ಒಂದ್ ಕೆಲಸ ಮಾಡ್ತೀನಿ, ಈ ಪೀಸನ್ನ ಹಂಗೆ ಕವರಲ್ಲಿ ಹಾಕಿ ಆಲ್ರೆಡಿ ಡ್ಯಾಮೇಜ್ ಆಗಿತ್ತು ಅಂತ ರಿಟರ್ನ್ ಮಾಡಿಬಿಡ್ತೀನಿ ಅಷ್ಟೇ. ಮಗ ಹೇಳ್ತಾನೆ, ಇದನ್ನು ತಪ್ಪಲ್ವಾ, ಇದನ್ನು ಮೋಸ ಅಲ್ವಾ ಅಂತ. ಅವ್ರಮ್ಮ ಹೇಳ್ತಾಳೆ, ನಾನೇನು ಬೇಕಂತ ಮಾಡಿಲ್ಲ, ಆದ್ರೂ ಈ ಬಿಸ್ನೆಸ್ ಅವ್ರ ಹತ್ರ ದುಡ್ಡು ಬಾಳ ಇರುತ್ತೆ, ಅವ್ರು ಇಷ್ಟು ಕೊಟ್ಟಿದಾರೆ ಅಂದ್ರೆ ಅವ್ರಿಗೇನು ಅನ್ಸಲ್ಲ. ಆ ದಿನ ಮಗು ಒಂದು ನೋಟಿಸ್ ಮಾಡ್ತು, ತಪ್ಪು ಅನ್ನೋದು ಬೇರೆಯವ್ರು ಮಾಡೋವರೆಗೂ ಮಾತ್ರ ತಪ್ಪು ಅನ್ಸುತ್ತೆ, ಆದ್ರೆ ಅದೇ ತಪ್ಪು ನಾವು ಮಾಡಿದೀವಿ ಅಂದ್ರೆ ಎಲ್ಲ ನಡೆಯುತ್ತೆ.